ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುರಾಗ ಅರಳಿತು. ಈ ಒಂದು ಸ್ಟೋರಿ ಚಾನಲ್ಗೆ ನಿಮಗೆ ಸ್ವಾಗತ. ಈ ಚಾನಲಲ್ಲಿ ಲವ್ ಸ್ಟೋರೀಸ್ ಮತ್ತು ತುಂಬ ಚೆನ್ನಾಗಿರೋ ಕತೆಗಳನ್ನ ನಾನು ಪ್ರತಿಯೊಂದು ಎಪಿಸೋಡ್ ಮಾಡಿ ಹಾಕ್ತೀನಿ. ಈ ಚಾನಲ್ಗೆ ನಿಮಗೆ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲನೇ ಕತೆಯಾಗಿ ಲಾವಣ್ಯ ಲಹರಿ ಎಂಬ ಕತೆನ ನೋಡೋಣ. ಮನೆಯ ಮುಂದೆ ಕಾರು ನಿಂತಿತ್ತು. ಲಾವಣ್ಯ ಗೋವಿಂದ ಮೂರ್ತಿಯ ಜೊತೆ ಕಾರಿನಿಂದ ಇಳಿದಳು. ನಾಳೆ 8 ಗಂಟೆಗೆ ಬರ್ತೀನಿ ಸ್ವಾಮಿ ಎಂದ. ಹಾಗೆ ಮಾಡು ಎಂದು ಮುಂದೆ ಬಂದು ಗೇಟ್ ತಳ್ಳಿ ಒಳಗೆ ಬಂದರು. ಪುಟ್ಟ ಕಾಂಪೌಂಡ್. ಅದು ಒಡ್ಡಾರದ ಮೆಟ್ಟಿಲ ಮೇಲೆ ನಿಂತು ಕಾಲಿಂಗ್ ಬೆಲ್ ಒತ್ತಿದರು. ಗೋವಿಂದ ಮೂರ್ತಿ ಪಕ್ಕ ನಿಂತಿದ್ದ ಲಾವಣ್ಯ ಎದೆ ಉದ್ವೇಗದಿಂದ ಒಡೆದುಕೊಳ್ಳುತ್ತಿತ್ತು. ಮನಸ್ಸಿನಲ್ಲಿ ಅದ್ಯಾವುದೋ ಆತಂಕ ತುಂಬಿತ್ತು. ಈ ಮನೆಗೆ ಅವಳು ಬರುತ್ತಿರುವುದೇನೋ ಹೊಸದಲ್ಲ. ಈ 3 ವರ್ಷದಲ್ಲಿ 20ಕ್ಕೂ ಹೆಚ್ಚು ಸಲ ಬಂದಿದ್ದಳು. ಆದರೆ ಈ ಬಾರಿ ಜಯಮ್ಮನ ಮುಂದೆ ಅಪರಾಧಿಯಾಗಿ ಬಂದಿದ್ದೇನೆ. ಜಯಮ್ಮ ನನ್ನ ನೋಡಿ ಅತ್ತು ಕರೆದು ಜಗಳವಾಡಿ ಏನೇನೋ ಗಲಾಟೆ ಮಾಡುವವರೇನೋ ರೀ. ನನಗೆ ತುಂಬ ಭಯ ಆಗ್ತಿದೆ. ಅಕ್ಕ ನನ್ನ ಕ್ಷಮಿಸ್ತಾರಾ? ಗೋವಿಂದ ಮೂರ್ತಿ ಚಿಂತೆಯಿಂದ ಅವಳು ಕ್ಷಮಿಸಬಹುದು ಅಂತ ನಾನು ನಂಬಿದ್ದೇನೆ ಎಂದರು. ಅಷ್ಟರಲ್ಲಿ ಬಾಗಿಲು ತೆರೆಯಿತು. ಬಾಗಿಲು ತೆರೆದವರು ಜಯಮ್ಮ. ಎಂದಿನಂತೆ ಕರುಣೆ, ಮಾರ್ದವ ತುಂಬಿದ ಮುಖ, ವಾತ್ಸಲ್ಯ, ಮಮತೆ ಹೊರತು ಸೂಸುವ ಕಂಗಳು. ಅವರನ್ನು ನೋಡಿದಾಗಲೆಲ್ಲ ಅಮ್ಮ ಎಂದು ಕೂಗಬೇಕೆಂಬ ಬಯಕೆ ಆಗುತ್ತಿತ್ತು. ಆದರೆ ತನಗಿಂತ 10-12 ವರ್ಷ ದೊಡ್ಡವರಾದ ಆಕೆಯನ್ನು ನಾನು ಹಾಗೆ ಕರೆಯಲಿ? ಅಕ್ಕ ಎಂದು ಕರೆಯುತ್ತಿದ್ದಳು. ಅಕ್ಕ ಎನ್ನುತ್ತಿದ್ದಳು. ಇಬ್ಬರು ಒಳಗೆ ಬಂದರು. ಅಕ್ಕ, ನನ್ನ ಕ್ಷಮಿಸ್ತೀರಾ? ಲಾವಣ್ಯ ಹೋಗಿ ಅವರ ಕಾಲು ಹಿಡಿದಳು. ಹೇಳಮ್ಮ, ದೀರ್ಘ ಸುಮಂಗಲಿಯಾಗಿ ಆಗುವಂತೆ ಅರಸ್ತೀನಿ. ನನ್ನ ಅರಿಶಿನ ಕುಂಕುಮದ ಭಾಗ್ಯನೂ ಅವರಿಂದಲೇ. ಅವರಿಗೆ ನಾನು ಯಾವತ್ತೂ ಕೇಡು ಬಯಸಲ್ಲ. ಕೇಳು ಹಾರೈಸ್ತೀನಿ, ಹಾರೈಸಬಲ್ಲೆ. ಹೇಳು, ನಿನಗೆ ಈ ಮನೆ ಋಣಾನುಬಂಧವಿತ್ತು. ಅವರಿಗೆ ನಿನ್ನ ಋಣಾನುಬಂಧ ಇತ್ತು. ಆಯಿತು, ಹೇಳು, ಕಾಲು ತೊಳೆದುಕೋ. ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದ್ದೇನೆ, ಊಟ ಮಾಡು ಎಂದರು. ಜಯ, ಮಕ್ಕಳಿಗೆ ಕೋಪ ಬಂದಿದೆಯಾ? ಸೀನು ತುಂಬ ಅಂತೂ ಮುಂಗೋಪಿ. ಗೋವಿಂದರಾಯರು ಚಿಂತೆಯಿಂದ ಕೇಳಿದರು. ಜಯಮ್ಮ ಮೃದುವಾಗಿ, ಬಿಸಿ ರಕ್ತದ ಹುಡುಗ, ಏನೋ ಹಾರಾಡಿದ. ಪದ್ಮಿನಿ ವಾರ್ತೆ ಓದಿ ಅಳುತ್ತಾ ಇದ್ದಳು. ಅಮ್ಮ, ನಿನಗೆ ಅಪ್ಪ ದ್ರೋಹ ಮಾಡಿದರು. ಪಾಪ, ಎಷ್ಟು ಒಳ್ಳೆಯವರು, ಸಾತ್ವಿಕರು ಅಂದುಕೊಂಡಿದ್ದೆ. ಅವರು ಗೋಮುಖ ವ್ಯಾಘ್ರ ಅಂತ ಏನೇನೋ ಅಂದಳು. ಅವಳಿಗೆ ನಾನು ಸಮಾಧಾನ ಹೇಳಿದೆ. ಸೀನು ಲಾವಣ್ಯ ಮೇಲೆ ಹಾರಾಡಿದ. ಅವಳು ನನ್ನೆದುರಿಗೆ ಬರಲಿ, ಕಾಲು ಮುರಿತೀನಿ, ಹಾಗೆ ಹೀಗೆ ಅಂದ. ನಾನೇ ಸಮಾಧಾನ ಹೇಳಿ, ನೀನು ಏನಾದರೂ ಗಲಾಟೆ ಮಾಡಿದರೆ ನನ್ನಾಣೆ ಅಂದೆ. ಇಬ್ಬರನ್ನು ಮದುವೆಗೆ ಕಳಿಸಿದ್ದೇನೆ. ಜಾನಕಿ ಮನೆಗೆ ರಾಮ ಒಬ್ಬ ಇದ್ದಾನೆ ಮನೆಯಲ್ಲಿ. ಅವನು 8ಕ್ಕೆ ಊಟ ಮಾಡಿ ಮಲಗಿಬಿಟ್ಟ ಎಂದು ನಿಧಾನವಾಗಿ ವಿವರಿಸಿದರು. ಗೋವಿಂದ ಮೂರ್ತಿಗಳು ಏನೋ ಹೇಳಲ್ಲ ಯತ್ನಿಸಿದಾಗ, ಹೇಳಿ, 9 ಕಾಲಾಯಿತು, ಊಟ ಮಾಡಿಬಿಡಿ. ನೀವಿಬ್ಬರು ಊಟ ಆದ ಮೇಲೆ ನನಗೆ ಸ್ವಲ್ಪ ಕೆಲಸವಿರುತ್ತೆ ಎಂದರು. ಹೇಳು ಶ್ರೀ, ಕಾಲು ತೊಳೆದುಕೋ. ಗೋವಿಂದ ಮೂರ್ತಿಗಳು ಹೇಳಿದಾಗ ಲಾವಣ್ಯ ಎದ್ದಳು. ಕಾಲು ತೊಳೆದು ಬಂದಾಗ ಊಟದ ಮನೆಯಲ್ಲಿ ಆಕೆ ದೊಡ್ಡ ದೊಡ್ಡ ತಟ್ಟೆ ಇಟ್ಟಿದ್ದರು. ಹುರುಳಿಕಾಯಿ ಪಲ್ಯ, ಒಬ್ಬರೆ ಚಟ್ನಿ, ಕೊಬ್ಬರಿ ಚಟ್ನಿ, ಆಲೂಗೆಡ್ಡೆ ಚಿಪ್ಸ್, ಉಪ್ಪಿನಕಾಯಿ, ಆಮೇಲೆ ಎಲೆ ತುದಿಗೆ ಶಾವಿಗೆ ಪಾಯಸ, ಸೊಗಸಾದ ಸಣ್ಣಕ್ಕಿ ಅನ್ನ, ಬೆಣ್ಣೆ ಕಾಸಿದ ತುಪ್ಪ, ತಿಳಿಸಾರು. ಅಕ್ಕ, ನಿಮ್ಮ ಕೈಯಲ್ಲಿ ತಿಳಿಸಾರಿಗೆ ಏನೋ ರುಚಿ ಇದೆ. ತಿಂಗಳಿಂದ ಎಲ್ಲೆಲ್ಲೋ ಯಾವ ಶಾಪ್ ಹೋಟೆಲಲ್ಲಿ ಊಟ ಮಾಡಿದ್ದೆ. ಆದರೆ ನಿಮ್ಮ ಕೈ ಊಟದ ರುಚಿ ಎಲ್ಲೂ ಇರಲ್ಲ. ಹೀಗೆ ಹೊಗಳುತ್ತಾ ಊಟ ಮಾಡಿದರು. ಆಕೆಯು ಪ್ರೀತಿಯಿಂದ ಉಪಚರಿಸಿ, ನಿಧಾನವಾಗಿ ಊಟ ಮಾಡಮ್ಮ, ಹುರುಳಿಕಾಯಿ ಪಲ್ಯ ತಿನ್ನಮ್ಮ, ಚಿಪ್ಸ್ ನಿನಗಿಷ್ಟ ತಿನ್ನು ಎಂದು ಬಗೆಬಗೆಯಾಗಿ ಉಪಚರಿಸಿದಳು. ಆದರೆ ಆ ದಿನ ಮೌನದಲ್ಲಿ ಊಟ ಸಾಗಿತ್ತು. ಊಟ ಮುಗಿಸಿ ಕೈ ತೊಳೆದು ಬಂದ ಮೇಲೆ ಗೋವಿಂದು ಕೈಮುಟ್ಟಿ ಅವಳೊಡನೆ ಬಂದು ಅಜಾರದ ಎಡಬದಿಯ ಕೋಣೆ ತೋರಿಸಿ, ಬೆಳಗ್ಗಿಂದ ಶೂಟಿಂಗ್ ಆಗಿ ನಿನಗೂ ಆಯಾಸ ಆಗಿರಬಹುದು, ಮಲಗಿಕೋ ಶ್ರೀ. ಅವಳು ಮೇಲ್ನೋಟಕ್ಕೆ ಸಮಾಧಾನವಾಗಿದ್ದರೂ ಹೃದಯದಲ್ಲಿ ದೊಡ್ಡ ಜ್ವಾಲಾಮುಖಿ ಕುದಿತಾ ಇದೆ ಅನ್ನಿಸುತ್ತಿದೆ. ಈ ಸಲ ಮನೆ ಬಿಟ್ಟು ತಿಂಗಳಾಯಿತು. ಸ್ವಲ್ಪ ಸಮಾಧಾನ ಮಾಡಿ ಬರ್ತೀನಿ. ಆಗಲಿ ಎಂದು ಲಾವಣ್ಯ ನುಡಿದಳು. ಆತ ಹೊರಗೆ ಹೊರಟರು. ಬಾಗಿಲು ಮುಂದೆ ಮಾಡಿಕೊಂಡು ಅವರು ಹೊರಟ ಮೇಲೆ ಮಲಗಿದಳು. ಸಿಂಗಲ್ ಮಂಚ, ಮೃದುವಾದ ಹಾಸಿಗೆ, ಅಲ್ಲೇ ಒಂದು ಬದಿಗೆ ಅಟ್ಯಾಚ್ ಬಾತ್ರೂಮ್. ಯಾಕೋ ಮಲಗಿ ಹೊರಳಾಡಿದ್ದರೂ ನಿದ್ರೆ ಬರಲೇ ಇಲ್ಲ. ಮಲಗಿದ್ದ ಹಾಗೆ ಎದ್ದು ಕುಳಿತು ಪತ್ರಿಕೆ ತೆರಳಿದಳು. 3-4 ಸಿನಿಮಾ ಪತ್ರಿಕೆಗಳು, 1-2 ಶುಕ್ರವಾರದ ದಿನಪತ್ರಿಕೆಗಳು, ಎಲ್ಲದರಲ್ಲೂ ತನ್ನದೇ ವಿವಿಧ ಭಂಗಿಯ ಚಿತ್ರಗಳು, ಬೇರೆ ಬೇರೆ ಸಿನಿಮಾ ದೃಶ್ಯದ ಬಗೆ ಚಿತ್ರಗಳು. 3 ವರ್ಷದ ಹಿಂದೆ ಹೊಸದಾಗಿ ತಾನು ಚಿತ್ರರಂಗ ಪ್ರವೇಶಿಸಿದಾಗ ತನ್ನ ಒಂದು ಭಾವಚಿತ್ರ ಪತ್ರಿಕೆಯಲ್ಲಿ ಕಂಡರೆ ಸಾಕು ಎಂದು ಹೇಗೆ ಹಂಬಲಿಸುತ್ತಿದ್ದೆ.
ನೋಡಿದಾಗ ಏನೋ ರೋಮಾಂಚನ ಎನಿಸುತ್ತಿತ್ತು. ಆದರೆ ಈಗ ಪ್ರತಿ ಪತ್ರಿಕೆಯ ಪುಟಗಳಲ್ಲೂ ತನ್ನ ಬಗೆ ಬಗೆಯ ಚಿತ್ರಗಳೇ, ತನ್ನ ಬಗ್ಗೆ ತನಗೆ ಅಚ್ಚರಿ ಪಡುವ ಸುದ್ದಿಗಳು. ತನ್ನ ಹಾಗೂ ಗೋವಿಂದ ಮೂರ್ತಿಗಳ ಮೇಲೆ ಕಳೆದ 1 ವರ್ಷದಿಂದ ಏನೇನೋ ಗಾಸಿಪ್ ಪ್ರಕಟವಾಗುತ್ತಿದ್ದವು. ಇತ್ತೀಚೆಗೆ ತುಂಬ ಜಾಸ್ತಿಯಾಗಿತ್ತು. ನಿನ್ನ ಕೆರಿಯರ್ ಹಾಳಾದರೆ ಬರ್ತಿರೋ ಅವಕಾಶಗಳು ಹಾಳಾಗ್ತಾವಮ್ಮ. ಈ ವರ್ಷ ನಿನ್ನ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ ಅನ್ನಿಸುತ್ತೆ. ದೊಡ್ಡ ದೊಡ್ಡ ಬ್ಯಾನರಿನ 6 ಅವಕಾಶ ನಿನಗೆ ಬರಲಿದೆ. ಸುವರ್ಣ ಸಂಪದ ರಾಜ್ಯೋತ್ಸವ ಒಡಲ ಮೇಲೆ ಎಲ್ಲರ ದೃಷ್ಟಿ ನನ್ನ ಮೇಲಿದೆ. ಆದರೆ ಬರ್ತಿರೋ ಗಾಸಿಪ್ಗಳೇನು ಮಾಡಬೇಕು? ನಿನ್ನ ರಕ್ಷಣೆಗಾಗಿ ನಾನು ನಿನ್ನಿಂದೆ ಮುಂದೆ ಇರಲೇಬೇಕಾಗುತ್ತದೆ. ನಿನ್ನಿಂದ ಹೋಟೆಲ್ಗಳಲ್ಲಿ ನಾನು ರೂಮು ಮಾಡಬೇಕಾಗುತ್ತದೆ. ನಿನಗೆ ನನ್ನ ಭದ್ರಕೋಟೆ ಕಾವಲು ಬೇಕೇ ಬೇಕು. ಇವರ ಮಾತಿಗೆ ಎದುರಿ ನಾನು ದೂರ ಸರಿಯೋ ಆಗಿಲ್ಲ ಎಂದು ಗೋವಿಂದ ಮೂರ್ತಿ ಕಳೆದ ವಾರ ಕಾತರವಾಗಿ ಮಾತು ಪ್ರಾರಂಭಿಸಿದರು. ನಿಮ್ಮ ರಕ್ಷಣೆ ಇಲ್ಲದೆ ನನಗೆ ಬದುಕೇ ಇಲ್ಲ. ನನ್ನನ್ನು ತಿದ್ದು ತೀಡಿ ರೂಪಿಸಿದವರು ನೀವು. ನಿಮ್ಮ ರಕ್ಷಣೆಯಲ್ಲಿ ಇದ್ದೀನಿ ಅಂತಾಲೇ ಈ ರಂಗದಲ್ಲಿದ್ದರೂ ಯಾರೂ ನನ್ನ ಕೇವಲವಾಗಿ ನೋಡಲ್ಲ. ಇಲ್ಲದಿದ್ದರೆ ನನ್ನ ಗತಿ ಏನಾಗುತ್ತಿತ್ತೋ ಎಂದಳು. ಈಗ ಶಿಫ್ಟ್ಗಳ ತಡೆಗೆ ನಾನೊಂದು ನಿರ್ಧಾರ ಮಾಡಿದ್ದೇನೆ. ನಾನು ನಿನ್ನ ವಿವಾಹವಾಗ್ತೇನೆ. ಈ ವಾರ್ತಾ ಪತ್ರಿಕೆಗಳಲ್ಲಿ ಬಂದ ಮೇಲೆ ಗಾಸಿಪ್ಗಳು ತಣ್ಣಗಾಗಬಹುದು. ನೀನು ಒಳ್ಳೆ ಕಲಾವಿದೆ. ವಿವಾಹ ಆದ ಮೇಲೆ ನಿನ್ನ ಕಲೆಗೆ ಪ್ರೋತ್ಸಾಹ ಕೊಡುವ ಮನಸ್ಸು ನನಗಿದೆ. ನಿನ್ನ ಅಭಿಪ್ರಾಯ ಏನು? ಅವಳು ಸಂತಸದಿಂದ, ನನ್ನ ಪಾಲಿನ ದೇವರು ನೀವು ಅಂತ ತಿಳಿದಿದ್ದೇನೆ ಎಂದು 3 ವರ್ಷದ ಹಿಂದೆ ನಿದ್ದೆ ಗುಳಿಗೆ ತಗೊಂಡು ಸಾಯಬೇಕು ಎನ್ನುವಳನ್ನು ನೀವು ಬದುಕಿಸಿ ನನ್ನನ್ನು ಒಬ್ಬ ಮನುಷ್ಯಳನ್ನಾಗಿ ಮಾಡಿದಿರಿ. ಅಕ್ಕನಂಥ ಪವಿತ್ರ ಹೆಣ್ಣಿನ ವಿವಾಹ ಆದ ಮೇಲೆ ನನ್ನಂತಹ ಕಲುಷಿತೆಯನ್ನು ಎಂದು ಹೇಳುತ್ತಾರಂತ ಶ್ರೀ. ನೀ ನಿನ್ನ ಹಳೆಯ ಜೀವನವನ್ನು ಮರೆತುಬಿಡು. ನೀನು ಕಲಾವಿದೆಯಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಬೆಳಗಬೇಕಿದೆ. ಇದೊಂದು ಹೆಜ್ಜೆ ನಾವು ಇಡಲೇಬೇಕೆಂದು ಎಂದರು. ಮದ್ರಾಸಿನ ಒಂದು ದೇವಸ್ಥಾನದಲ್ಲಿ ತಮ್ಮ ಮದುವೆ ಆಗಿತ್ತು. ಮದುವೆ ಎಂದರೇನು? ಜ್ಯೋತಿಷ್ಯರು ಮಂತ್ರ ಹೇಳಿ ತಾಳಿ ಕಟ್ಟಿಸಿದರು. ಚಿತ್ರರಂಗದ ಕೆಲವು ಆತ್ಮೀಯರಿದ್ದರು. ಇಬ್ಬರು ಒಬ್ಬರಿಗೊಬ್ಬರು ಹಾರ ಬದಲಾಯಿಸಿಕೊಂಡು ಸಿಹಿ ತಿನ್ನಿಸಿದರು. ಅಲ್ಲಿಂದ ಮುಂದೆ ತನ್ನ ಚಿತ್ರರಂಗ ಶೂಟಿಂಗ್, ದಿನಕ್ಕೆ 3 ಶಿಫ್ಟ್ ದುಡಿತ. ಇದೇ 1 ವಾರದ ನಂತರ ಬೆಂಗಳೂರಿನ ಜಯನಗರದ ಈ ಮನೆಗೆ ಬಂದಿದ್ದಳು. ಬೆಂಗಳೂರಿನಲ್ಲಿ ಈಗ 3 ತಿಂಗಳ ಕೆಲಸವಿದೆ. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಚಿತ್ರೀಕರಣ ಇದ್ದಾಗಲೆಲ್ಲ ತಾನು ಇವರ ಮನೆಯಲ್ಲಿ ಇರುವುದು. ಆಗಿನ ಕತೆ ಬೇರೆ. ಮೊದಲ ವರ್ಷ 3 ಚಿತ್ರ, ಎರಡನೇ ವರ್ಷ ಎಡೆಬಿಡದೆ ಆದ ತನಗಾಗಿ ತೊಳಲಾಡಿದರು. ಚಿತ್ರಗಳನ್ನು 3-6 ಚಿತ್ರಗಳು, 2 ಚಿತ್ರಗಳ ಅವಕಾಶಗಳು. ಆದರೆ ಸುವರ್ಣ ಸಂಪದ ರಾಜ್ಯೋತ್ಸವ ಆದನೊಡನೆ ತಾನು ಈ ವರ್ಷ ಮೇಲಕ್ಕೇರಿದ್ದೇನೆ. ಆದರೆ ನನ್ನ ಸಂಭಾವನೆ ಎಷ್ಟು? ಈ ಬಗ್ಗೆ ಅವರಿಗೆ ಏನೂ ಗೊತ್ತಿಲ್ಲ. ನನ್ನನ್ನು ನಂಬಿಬಿಡು ಎಂದು ಹೇಳಿದ್ದರಾದ ನಂಬಿಬಿಟ್ಟಿದ್ದಳು. ಚಿತ್ರರಂಗಕ್ಕೆ ಸೇರುತ್ತೇನೆ ಎಂಬ ಆಸೆಯಿಂದ ಬಂದು ಅವರಿವರಿಂದ ಮೋಸ ಹೋಗಿ ಕೆಂಪು ದೀಪ ಸೇರಿದ ಕೆಲವು ಹುಡುಗಿಯರ ಕತೆ ವಿವರಿಸಿದರು. ಕೆಲವು ಎಕ್ಸ್ಟ್ರಾ ನಟಿಯರ ಪರಿಚಯ ಮಾಡಿಕೊಟ್ಟಿದ್ದರು. ಅವರ ದಾರುಣ ಕತೆ ಅವರವರುಗಳ ಬಾಯಿಂದಲೇ ಕೇಳಿ ಲಾವಣ್ಯ ಮರುಗಿದಳು. ಫಿಲಂ ಲ್ಯಾಂಡಿನಲ್ಲಿ ನಿನ್ನ ಭವಿಷ್ಯ ಪ್ರಯತ್ನಿಸಿ. ಗೆದ್ದರೆ ನಾಯಕಿಯಾಗಿ ವಿಜೃಂಭಿಸು. ಸೋತರೆ ನಮ್ಮ ಕುಟುಂಬದ ಒಬ್ಬ ಸದಸ್ಯರಾಗಿ ಇದ್ದುಬಿಡು. ನಾವು ತಿಂದ ಗಂಜಿ ರೊಟ್ಟಿ ನಿನಗೂ ಹಾಕ್ತೀವಿ ಎಂದು ಹೇಳಿದ್ದರಂತೆ. ಫಿಲಂ ಲ್ಯಾಂಡಿನ ಕೆಲವು ಖ್ಯಾತ ನಿರ್ದೇಶಕರ ನಿರ್ಮಾಪಕರಿಗೆ ಅವರು ನಿರ್ಮಾಣ ಸಹಾಯಕರಾಗಿ ದುಡಿಯುತ್ತಿದ್ದರು. ತಾನೆಂದೂ ಸಿನಿಮಾ ನಟಿ ಆಗಬೇಕೆಂದು ಬಯಸಿರಲಿಲ್ಲ. ಮಂಗಳೂರಿನಿಂದ ತಾನು ಬೆಂಗಳೂರಿನ ಇವರ ಮನೆಗೆ ಸೇರಬೇಕೆಂದು ಕತೆ. ಏಕೋ ಆ ಪ್ರಿಯ ಕತೆ ನೆನೆಸಿಕೊಳ್ಳಲು ಮನಸ್ಸು ನಿರಾಕರಿಸಿತು. ಬೆಳಗ್ಗಿಂದ 3 ಶಿಫ್ಟ್ ದುಡಿತದ ಆಯಾಸದ ನಿದ್ರೆ ಕಣ್ಣಿಗೆ ಕವಿಸಿಕೊಂಡು ಬಂದಿತು. ಇದೇ ಸಮಯದಲ್ಲಿ ಅಜಾರದ ಮುಂದಿದ್ದ ವಂಡಾರದ ರೂಮಿನಲ್ಲಿ ಗೋವಿಂದ ಮೂರ್ತಿಗಳು ಮಂಚದ ಮೇಲೆ ತಮ್ಮ ಪತ್ನಿ ಜಯಮ್ಮನೊಂದಿಗೆ ಕೂತಿದ್ದರು. ನಿನಗೇನು ಕೋಪ ಇಲ್ಲ ತಾನೇ ಜಯ ಎಂದರು. ಖಂಡಿತ ಇಲ್ಲ. ಅಂದರೆ ನನ್ನ ಸಂಸಾರ ಒಂದು ಸ್ಥಿತಿಗೆ ಬರಲಿಕ್ಕೆ ನೀವೇನು ಕಡಿಮೆ ಕಷ್ಟಪಟ್ಟಿದ್ದೀರಾ? ಹಗಲು ರಾತ್ರಿ ಜೀವ ತೆರೆದು ದುಡಿದಿದ್ದೀರಾ. ಈಗೇನೋ ಅವಳ ಮೂಲಕ ದೇವರು ಕಣ್ಣು ತೆರೆದಿದ್ದಾನೆ. ಮನೆ ರಿಪೇರಿ ಆಯಿತು. ಮಕ್ಕಳ ಹೊಟ್ಟೆ ತುಂಬ ಊಟ ಮಾಡ್ತಿವೆ. ಒಳ್ಳೊಳ್ಳೆ ಬಟ್ಟೆ ಕೊಡ್ತಿವೆ. 2 ವರ್ಷದಿಂದ ಎಂದರು. 2 ವರ್ಷದ ಸಮಾಚಾರ ಬೇರೆ ಜಯ. ಈ ವರ್ಷದ ಸಮಾಚಾರ ಬೇರೆ. ಈ ವರ್ಷ ಅವಳು ಚಿನ್ನದ ಮೊಟ್ಟೆ ಇಡೋ ಕೋಳಿ ಹಾಕುತ್ತಿದ್ದಾಳೆ. ಅವಳ ಗಾಡ್ಫಾದರ್ ನಾನು ಅಂತ ಈಗ ಎಲ್ಲರೂ ನನಗೆ ಬೇಜಾರ್ ಅಂತಿದ್ದಾರೆ. ಈ ಶಕ್ತಿ ಪಿಕ್ಚರ್ ನಿರ್ಮಾಪಕ ಒಂದು ಕಾಲದಲ್ಲಿ ನನ್ನ ಹೇಗೆ ಕಾಣ್ತಿದ್ದ?
ಅವನು ಅಂತಿದ್ದ, ಆಗ ನಮ್ಮ ಸ್ಥಿತಿಯು ಹಾಗೇ ಇತ್ತು. ಹೆಸರಿಗೆ ನಿರ್ಮಾಣ ನಿರ್ವಾಹಕ ಆದರೂ ನಾಯಿಯಾಗೆ ಅಲೆದಲೆದು ಅವರು ಹೇಳಿದ ಎಲ್ಲ ಕೆಲಸ ಮಾಡಿ ಅವರು ಕೊಡೋ ಪುಡಿಗಾಸಿಗೆ ಕೈ ಒಡ್ತಿದ್ದೆ. 2 ವರ್ಷದ ಹಿಂದೆ ಇವಳು ಮೊದಲು ಪಿಕ್ಚರ್ ಬಿಡುಗಡೆ ಆದಾಗ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾಳೆ, ಫೋಟೋಜೆನಿಕ್ ಫೇಸ್ ಇದೆ, ನಮ್ಮ ಪಿಕ್ಚರ್ಗೂ ನಿಮ್ಮ ಲಾವಣ್ಯಶ್ರೀನೇ ಹಾಕ್ಕೊಳ್ತೀವಿ ಕಣಯ್ಯ ಅಂದ. ನಾನು ವಿಜೃಂಭವಾಗಿ ಹಾಕ್ಕೊಳ್ಳಿ ಸ್ವಾಮಿ, ತಮ್ಮ ಬ್ಯಾನರ್ನಲ್ಲಿ ಕಾಣಿಸಿಕೊಳ್ಳುವುದು ಅವಳ ಅದೃಷ್ಟ ಅಂದೆ. ಎಷ್ಟು ಕೊಡಬೇಕಯ್ಯ ಅಂದ. 50,000 ಕೊಡಿ ಸ್ವಾಮಿ ಎಂದೆ. ಒಂದು ಚಿತ್ರದಲ್ಲಿ ಮಾಡಿ ಫೇಮಸ್ ಆಗಿದ್ದಾಳೆ, ನಾಯಕಿ ಪಾತ್ರ ಅಂದ ಮೇಲೆ 50,000ಕ್ಕೆ ಕಡಿಮೆ ಹೇಗೆ ಕೊಡ್ತೀರಾ? ಕಡೆ ಪಕ್ಷ ಚೌಕಾಸಿ ಚರ್ಚಾ ಆದ ಮೇಲೆ 50,000ದಿಂದ 20,000ಕ್ಕೆ ಬಂದು ನಿಲ್ಲಬಹುದು ಅಂತಿದ್ದೆ. ಆದರೆ ಆ ಸಾಹುಕಾರ ಭಿಕ್ಷುಕರನ್ನು ಗದರಿಸಿದ ಹಾಗೆ ಗದರಿಸಿ, ಬಡ್ಡಿ ಮಗನೇ, 50,000 ಕೊಡೋ ಹಾಗಿದ್ರೆ ನಿನ್ನ ಹತ್ತಿರ ಅನ್ನಕ್ಕೆ ಗತಿಗೆಟ್ಟು ಬಂದ ಹುಡುಗಿ ಏಕೋ ಬೇಕು, ನೀನು ಏನೋ ನಮ್ಮ ಹಾಗೆ ಸಾವಿರ ಎಣಿಸಬೇಕು ಅಂತಿದ್ದೀಯಾ ಎಂದು ಹೀನಾಯವಾಗಿ ಏನೇನೋ ಆಡಿ ಕಳಿಸಿದ್ದ. ಆದರೆ ಅವತ್ತು ನನ್ನ ಬಡ್ಡಿ ಮಗ ಅಂದಿದ್ದ ಈ ಬಡ್ಡಿ ಮಗ ಈಗ ಕೈ ಒಸಿತ ಮೊನ್ನೆ ಹೋಟೆಲ್ ಅಶೋಕದಲ್ಲಿ ಕರೆಸಿ ಮಾತನಾಡಿದ. ಏನಪ್ಪ, 5 ಲಕ್ಷ ರು ಕೊಡ್ತೀನಿ, ಅದ್ದೂರಿ ವರ್ಣಚಿತ್ರ ತಯಾರಿಸ್ತೀನಿ, 60 ಲಕ್ಷ ಬಜೆಟ್ ಅಂದ. ಕತೆ ಹೇಳಿದ. ಅವಳನ್ನು ಅಶೋಕ ಹೋಟೆಲ್ನಲ್ಲೇ ಇಳಿಸಬೇಕು, ಅಲ್ಲೇ ನನಗೆ ಬೇರೆ ಇರಬೇಕು, ಮೇಕಪ್ ಮ್ಯಾನ್ ರಾಮ್ ಇರಬೇಕು, ಕಾಸ್ಟ್ಯೂಮ್ಗೆ ಮೋಹನ್ ಲಾಲ್ ಇರಬೇಕು ಅಂದೆ. ಎಲ್ಲ ಕರಾರಿಗೂ ಅವನು ಒಪ್ಪಿದ್ದಾನೆ ಎಂದು ಹೇಳಿದರು. ನಿಜವಾಗಲೂ ಲೌಡಿ ಅಷ್ಟು ಫೇಮಸ್ ಆಗಿದ್ದಾಳಾ ಏನ್ರಿ? ಜಯಮ್ಮ ಸಂಭ್ರಮ ಆಶ್ಚರ್ಯದಿಂದ ನುಡಿದರು. ಈಗ ಅವಳು ಸುವರ್ಣಕಾಲ, ಈ ಶುಕ್ರದಶೆ ಇನ್ನು 4 ವರ್ಷ ಅಂತ ಭೀಮಾ ದೀಕ್ಷಿತರು ಮೊನ್ನೆ ಹೇಳಿದರು. ಅವಳ ಜಾತಕ ತೋರಿಸಿದೆ. ಗುರು ಬಹಳ ಪ್ರಭಾವವಾಗಿದ್ದಾನೆ. ಈಗ ನೋಡು, 6 ಪಿಕ್ಚರ್ಗಳು, ಒಟ್ಟು 10 ಲಕ್ಷ ನನ್ನ ಬಳಿ ಇದೆ. ಈ ವರ್ಷ 6 ಪಿಕ್ಚರ್ ಚಿತ್ರ ಪೂರೈಸಿದರೆ 30 ಲಕ್ಷ ರುಗಳು ನನಗೆ ಪೂರ್ತಿ ಸಿಗುತ್ತೆ ಎಂದರು. ಜಯಮ್ಮ ಆಸೆಯಿಂದ ಭೀಮಾ ದೀಕ್ಷಿತರಿಗೆ ನಮ್ಮ ಸೀನು ಜಾತಕ ತೋರಿಸಬೇಕಿತ್ತು ಎಂದರು. ನಿನ್ನ ಮಕ್ಕಳ ಜಾತಕ ನಾನು ಬರೆಸುತ್ತೀನಿ ಜಯ. ಶೀನು BE ಓದಲಿ, ಸದಾಶಿವನಗರದಲ್ಲಿ ಅವನಿಗೆ ಮನೆ ತಗೊಳ್ಳೋಣ. ಪದ್ಮಿನಿಗೆ BA ಓದಿಸಿ ಡಾಕ್ಟರ್ ಹುಡುಗನನ್ನು ಹುಡುಕಿ ಲಕ್ಷಾಂತರ ರು ದುಡ್ಡು ಕೊಟ್ಟು ಅದ್ದೂರಿಯಾಗಿ ವಿವಾಹ ಮಾಡೋಣ. ರಾಮುನನ್ನು MBBS ಓದಿಸೋಣ. ರಾಜವಿಲಾಸ ರೋಡ್ನಲ್ಲಿ ಅವನಿಗೊಂದು ಮನೆ ಮಾಡ್ತೀನಿ. ನಿನಗೆ ವಜ್ರದ ಓಲೆ ಮಾಡಿಸ್ತೀನಿ. ಬಹಳ ದಿನದಿಂದ ನಾನು ನಿರ್ಮಾಪಕ ಆಗಬೇಕಂತ ಆಸೆ ಇತ್ತು. ಅವರಿವರ ಇನ್ಕಮ್ ಟ್ಯಾಕ್ಸ್ ಉಳಿಸೋಕೆ ಸಹ ನಿರ್ಮಾಪಕ ಅಂತ ಸುಳ್ಳು ಹೆಸರು ಹಾಕಿಸಿಕೊಂಡು ಸಾಕಾಗಿದೆ. ಈ ಸಲ ನೋಡ್ತಾ ಇರು, ಎಂಥ ಅದ್ದೂರಿ ಪಿಕ್ಚರ್ ತಯಾರಿಸ್ತೀನಿ ಎಂದರು. ಜಯಮ್ಮ ಸಂತಸದಿಂದ ಚೆನ್ನಾಗಿ ದುಡ್ಡು ಕಾಸು ಬರಲಿಕ್ಕೆ ಶುರು ಆದ ಮೇಲೆ ನಮ್ಮನ್ನು ಕಚ್ಚಿಕೊಂಡು ತಿಂದರೆ ರೆಕ್ಕೆ ಬಲಿತ ಅಕ್ಕಿ ಆರಿ ಹೋದರೆ ಎಂದಳು. ನಡೆದಷ್ಟು ದಿನ ನಾಣ್ಯ ನಮ್ಮ ಮೇಲೆ ಅವಳಿಗೆ ಅಪಾರ ವಿಶ್ವಾಸವಿದೆ. ನನ್ನನ್ನೇ ದೇವರಂತ ನಂಬಿದ್ದಾಳೆ. ನಾಳೆ ಜಾಸ್ತಿ ಹಣ ಬರಲಿಕ್ಕೆ ಶುರು ಆದ ಮೇಲೆ ಹಲವಾರು ಹೊಸ ಹಿತೈಷಿಗಳು ಹುಟ್ಟಲಾರಂಭಿಸಬಹುದು. ಅವಳ ಹಳೆ ಸಂಬಂಧಿಕರೇ ನಂಟು ಸಾಧಿಸಿ ಬರಬಹುದು. ಆದರೆ ಅಷ್ಟೊತ್ತಿಗೆ ನಮ್ಮ ಕೈ ಸ್ವಲ್ಪ ಜಿಡ್ಡಾಗಿರುತ್ತೆ. ಈಗಂತೂ ನಾನು ಅವಳ ಪತಿ ಅನ್ನಿಸಿಕೊಂಡಿದ್ದೀನಿ. ಎಲ್ಲ ವ್ಯವಹಾರ ನನ್ನ ಕೈಲಿದೆ ಎಂದರು. ಕೆಲವು ನಟಿಯರದು ವಿವಾಹ ಆದ ಮೇಲೆ ವ್ಯವಹಾರ ಜನಪ್ರಿಯತೆ ಇಳಿಮುಖ ಆಗುತ್ತಲ್ಲ. ಇವಳ ವಿವಾಹದ ಸುದ್ದಿ ಪತ್ರಿಕೆಯಲ್ಲಿ ಬಂದು ಬಿಟ್ಟರೆ ಅದು ಏನಾದರೂ ತೊಡಕು ಆಗಬಹುದೇ? ಜಯಮ್ಮ ಸಂಶಯದಿಂದ ಕೇಳಿದಳು. ನನ್ನ ಗ್ಲಾಮರ್ನಿಂದ ಜನಮನವನ್ನು 16 ವರ್ಷ ಸೆಳೆ ಹಿಡಿದ ತಾರೆಯರಿಗೆ ಹಾಳಾಗಬಹುದು. ಜನ ಈಗೀಗ ಇವಳನ್ನು ಗುರುತಿಸಿರುವುದು ಅಭಿನಯದಿಂದ. ಜನರನ್ನು ಆಕರ್ಷಿಸುತ್ತಾ ಇರೋ ತಾರೆ ಈಗೀಗ ವಿವಾಹದ ವಿಷಯ ಅಷ್ಟು ಪ್ರಧಾನವಾಗಲ್ಲ ಎಂದರು. ಬೆಂಗಳೂರಿನಲ್ಲಿ ನಿಮ್ಮ ತಂದೆ ಕಾಲದಿಂದ ಬಂದ ಈ ಒಂದು ಮನೆ ಉಳಿಸಿ ಚಿಂತೆ ಇತ್ತು ಅಂದರೆ ಇದರ ಮೇಲೆ 60,000 ಸಾಲ ಇತ್ತು. ಈಗ 2 ವರ್ಷದಿಂದ ಸದ್ಯ ಸಾಲ ತೀರಿ ಈ ಮನೆ ನಮ್ಮದಾಯಿತು. ಮೇಲೊಂದು 60,000 ಖರ್ಚು ಮಾಡಿ ಮನೆ ಒಪ್ಪ ಮಾಡಿಸಿಕೊಂಡಿದ್ದೇವೆ. ಇಲ್ಲಿ ಇವಳ ತಂದೆ ತಾಯಿ ಬರ್ತಾರಂತೆ, ಆಗಾಗ ಬೆದರಿಕೆ ಇತ್ತು ಎಂದರು. ಪತ್ನಿಯ ಮಾತಿಗೆ ಆತ ಇನ್ನೂ ಯಾವ ಹೆದರಿಕೆ ಇಲ್ಲ, ಇನ್ನು ಅವಳ ಪಾಲಿಗೆ ಎಲ್ಲ ನಾನೇ ಎಂದು ನಕ್ಕರು. ಜಯಮ್ಮ ತೃಪ್ತಿಯಿಂದ ನಿದ್ದೆ ಮಾಡಿದರು. ಲಾವಣ್ಯ ಹೀರೋಯಿನ್ ಆಗಿರೋದ್ರಿಂದ ಈ ಕಡೆ ಗೋವಿಂದಮೂರ್ತಿ ಮತ್ತು ಜಯಮ್ಮ ಗಂಡ ಹೆಂಡ್ತಿ. ಲಾವಣ್ಯನನ್ನು ಮದುವೆ ಮಾಡಿಕೊಂಡು 2ನೇ ಹೆಂಡ್ತಿಯಾಗಿ ಅವಳು ಕಡೆಯಿಂದ ಬರೋ ಹಣಕ್ಕೋಸ್ಕರ ಕಾಯ್ತಾ ಇದ್ದಾನೆ ಗೋವಿಂದಮೂರ್ತಿ. ನೋಡೋಣ ಈ ಕತೆ ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೆ. ಲಾವಣ್ಯಗೆ ಗಂಡ ಹೆಂಡ್ತಿ ಮಾಡ್ತಾ ಇರೋ ಈ ಒಂದು ಮರ್ಮ ಗೊತ್ತಾಗುತ್ತಾ? ಮುಂದಿನ ಕಥಾಭಾಗದಲ್ಲಿ ಸಿಗ್ತೇನೆ. ಈ ಒಂದು ಸಂಚಿಕೆಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.